ವಿಫಲ ಬೆನ್ನಲ್ಲೇ ಲಬನಾನ್ ಮೇಲೆ ನಿರಂತರವಾಗಿ ಮತ್ತೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಲಬನಾನ್ ಈ ಬಾಬ್ಡಾ ನಗರದಲ್ಲಿ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಜನವಸತಿ ಕಟ್ಟಡಗಳ ಮೇಲೆ ಭೀಕರವಾಗಿ ಆ ದಾಳಿಯನ್ನ ಮಾಡಲಾಗ್ತಾ ಇದೆ. ಮೌರಬ್ನ ಮೇಲೂ ದಾಳಿ ಮಾಡಿದ್ದಾರೆ. 6 ಮಂದಿ ಒಂದು ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ನಿಜಕ್ಕೂ ಜನವಸತಿ ಕಟ್ಟಡಗಳು ಅದನ್ನೇ ಗುರಿಯಾಗಿಸಿಕೊಂಡು ಈ ವೈಮಾನಿಕ ದಾಳಿನ ಮಾಡಲಾಗ್ತಾ ಇದೆ ಇಸ್ರೇಲ್. ಇರಾನ್ ಮತ್ತು ಅಮೆರಿಕ ನಿನ್ನೆ ಅಷ್ಟೇ ಶಾಂತಿ ಸಭೆ ಇತ್ತು. ಎಲ್ಲ ಒಂದು ಕಡೆ ಎಲ್ಲರೂ ಅನ್ಕೊಂಡಿದ್ರು ಎಲ್ಲರ ಚಿತ್ತ ಆ ಶಾಂತಿ ಸಂಧಾನ ಸಭೆಯತ್ತ ಅನ್ನೋ ಹಾಗೆ ಎಲ್ಲರೂ ಕೂಡ ಕಾದು ಕುಳಿತಿದ್ರು. ಯುದ್ಧ ಯಾವಾಗ ನಿಲ್ಲುತ್ತೋ ಅಂತ ಹೇಳಿ ಕೂಡ ಕಂಗೆಟ್ಟು ಹೋಗ್ಬಿಟ್ಟಿದ್ರು. ಕೊನೆಗೂ ಕೂಡ ಆ ಒಂದು ಶಾಂತಿ ಸಂಧಾನ ಸಭೆ ವಿಫಲ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ನಿರಂತರವಾಗಿ ಲೆಬನಾನ್ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಹಾರ್ಮುಜ್ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿ ಈಗ ಟ್ರಂಪ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಫೀಲ್ಡ್ಗೆ ಇಳಿದಂತಹ ಅಮೆರಿಕ ಪಡೆ ಹಾರ್ಮುಜ್ನಿಂದ ಹಡಗುಗಳ ಸಂಚಾರಕ್ಕೆ ನಿರ್ಬಂಧ, ಪ್ರವೇಶಿಸೋ ತೆರಳೋ ಹಡಗುಗಳಿಗೆ ನಿರ್ಬಂಧವನ್ನು ಹಾಕ್ತೇವೆ. ಇರಾನ್ ಹಾರ್ಮುಜ್ ಹಸ್ತಕ್ಕೆ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ಕಬ್ಜಾಗೆ ಈಗ ಅಮೆರಿಕ ಕೂಡ ಮುಂದಾಗಿದೆ. ಒಟ್ನಲ್ಲಿ ಕಬ್ಜಾ ಮಾಡ್ಕೊಂಡು ಬಿಡಬೇಕು. ಇವತ್ತಿನಿಂದಲೇ ಹಾರ್ಮುಜ್ ಬ್ಲಾಕ್ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಹಾರ್ಮುಜ್ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿ ನೇರಾನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಈಗ ಅಮೆರಿಕ ಪಡೆ ಇಳಿದಿರುವಂಥದ್ದು. ನಿನ್ನೆ ಅಷ್ಟೇ ಶಾಂತಿ ಸಂಧಾನ ಸಭೆ ಕೂಡ ನಡೆದಿದೆ. ಆ ಒಂದು ಸಭೆಯಲ್ಲಿ ಇರಾನ್ ಕೂಡ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಎಲ್ಲೋ ಒಂದು ಕಡೆ ನಮ್ಗೆ ಅನಿಸಿತ್ತು ಈ ಒಂದು ಸಭೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಬಟ್ ಆದರೆ ಆ ಒಂದು ಸಭೆ ವಿಫಲ ಆಗಿದೆ. ಅವರು ಕೇಳುವಂತ ಅಂದ್ರೆ ಅವ್ರೇನು ಮುಂದಿಟ್ಟಿದ್ರು ಷರತ್ತುಗಳು ಅದಕ್ಕೇನು ಒಪ್ಕೊಂಡ್ರೆ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಈಗ ಒಂದು ಕಡೆ ಹಾರ್ಮುಜ್ ಜಲಸಂಧಿ ಏನಿದೆ ಅದನ್ನ ಒಟ್ಟಿನಲ್ಲಿ ಕಬ್ಜಾ ಮಾಡ್ಕೋಬೇಕು ಅನ್ನುವಂತಹ ಕಾರಣ ನಿಟ್ಟಿನಲ್ಲಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಮುಂದಾಗಿದ್ದಾರೆ. ಮುಂದೆ ಯಾವ ರೀತಿ ಪ್ರಕ್ರಿಯೆ ಆರಂಭವಾಗುತ್ತೆ ಅನ್ನೋದು ಈಗ ನಿಜಕ್ಕೂ ಯಕ್ಷ ಪ್ರಶ್ನೆ. ಇರಾನ್ ಮೇಲೆ ಭೀಕರ ದಾಳಿ, ಇವತ್ತಿನಿಂದಲೇ ಹಾರ್ಮುಜ್ ವಶಕ್ಕೆ ಮುಂದಾಗ್ತೇವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್. ನಮ್ಮ ಸೇನೆ ಕಾರ್ಯಾಚರಣೆಗೆ ಇಳಿಯಲಿದೆ. ಈ ತರ ದೇಶಗಳಿಗೆ ತೈಲ ಹೋಗದಂತೆ ಇರಾನ್ ಈಗಾಗಲೇ ತಡಿಯನ್ನ ಒಡ್ಡಿದ್ದಾರೆ. ಇದು ತುಂಬಾ ಪರಿಣಾಮ ಬೀರಿದೆ ಅಂತ ಹೇಳಿ ಈಗ ಟ್ರಂಪ್ ಹೇಳಿರುವಂಥದ್ದು. ಇರಾನ್ ಮೇಲೆ ಭೀಕರ ದಾಳಿ ಮಾಡೇ ಮಾಡ್ತೀವಿ ಅದೇನಾದ್ರೂ ಆಗ್ಲಿ ಅಂತ ಹೇಳಿ. ನೋಡಿ, ನನ್ನೆ ಶಾಂತಿ ಸಂಧಾನ ಸಭೆ ಆಯ್ತಲ್ಲ, ಎಲ್ಲೋ ಈ ಒಂದು ಯುದ್ಧ ನಿಂತು ಬಿಡುತ್ತೆ ಇಲ್ಲಿಗೆ, ಇಬ್ರು ಕೂಡ ಒಂದು ಒಪ್ಪಂದಕ್ಕೆ ಬರ್ತಾರೆ ಅಂತ ಹೇಳಿ ಎಲ್ಲರೂ ಭಾವಿಸಿದ್ರು. ಬಟ್ ಅದು ಫೇಲ್ ಆಯಿತು ಸಭೆ. ಮತ್ತೊಂದು ಕಡೆಯಲ್ಲಿ ವಿಪರ್ಯಾಸ ಅಂತಂದ್ರೆ ಇರಾನ್ ಹತ್ರ ಶಸ್ತ್ರಾಸ್ತ್ರ ಇಲ್ಲ. ಚೀನಾದಿಂದ ಸಪೋರ್ಟ್ ಕೇಳಿದೆ. ಅವರು ಹೇಳ್ತಿದ್ದಾರೆ ವೇಟ್ ಮಾಡಿ ಸ್ವಲ್ಪ ದಿನ, ಖಂಡಿತವಾಗ್ಲೂ ಶಸ್ತ್ರಾಸ್ತ್ರಗಳನ್ನ ಒದಗಿಸಿ ಕೊಡ್ತೇವೆ ಅಂತ ಹೇಳಿ. ಇವರು ದಾಳಿ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಂದ್ರೆ ಅಮೆರಿಕಾದವರು ಏನು ದಾಳಿ ಮಾಡೋದಕ್ಕೆ ಮುಂದಾಗ್ಬಿಟ್ರೆ ಇರಾನ್ ಅವ್ರ ಹತ್ರ ಶಸ್ತ್ರಾಸ್ತ್ರಗಳೇ ಇಲ್ಲ, ಅದು ಹೆಂಗೆ ಯುದ್ಧವನ್ನ ಮಾಡ್ತಾರೆ? ಹಾಗಾಗಿ ನಿನ್ನೆ ಎಚ್ಚರಿಕೆ ಕೊಟ್ಟಿದ್ರು ಡೊನಾಲ್ಡ್ ಟ್ರಂಪ್. ಹಾಗಾಗಿ ಇವತ್ತು ಈಗ ಯುದ್ಧವನ್ನ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಲೆಬನಾನ್ನ ಈ ಬೃಹತ್ ಕಟ್ಟಡಗಳನ್ನ ಗುರಿಯಾಗಿಸ್ಕೊಂಡು ಈ ಮಿಸೈಲ್ ಅಟ್ಯಾಕ್ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಈ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಧ್ವಂಸ ಮಾಡಿ ಹಾಕ್ಬಿಡ್ಬೇಕು. ಈ ಹಾರ್ಮುಜ್ ಜಲಸಂಧಿಯನ್ನ ನಮ್ಮ ವಶಕ್ಕೆ ಪಡೆದುಕೊಳ್ಬೇಕು. ಯಾಕಂತಂದ್ರೆ ಬೇರೆ ಬೇರೆ ದೇಶಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ತೈಲ ಸರಬರಾಜು ಆಗ್ತಾ ಇಲ್ಲ ಸರಿಯಾಗಿ. ಇದನ್ನೇ ನಂಬ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಂತ ಜನರು ಬೀದಿಗೆ ಬಿದ್ದಿರುವಂತಹ ಪರಿಸ್ಥಿತಿಗೊಳಗಾಗ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಆಗಬಾರ್ದು. ನಮ್ಮ ವಶಕ್ಕೆ ತಗೊಂಡ್ಬಿಟ್ರೆ ಆರಾಮಾಗಿ ನಾವು ತೈಲವನ್ನ ಸರಬರಾಜು ಮಾಡಬಹುದು. ಹಾರ್ಮುಜ್ನಿಂದ ಹಡಗುಗಳ ನಿರ್ಬಂಧ ಏನಿದೆ, ಈ ಒಂದು ಹಾರ್ಮುಜ್ ಅಸ್ತ್ರಕ್ಕೆ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಭೀಕರವಾಗಿ ದಾಳಿ ಮಾಡಲಾಗ್ತಾ ಇದೆ. ನಮ್ಮ ಸೇನೆ ಕಾರ್ಯಾಚರಣೆಗೂ ಕೂಡ ಇಳಿಯಲಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಈ ತರ ದೇಶಗಳಿಗೆ ತೈಲ ಹೋಗದಂತೆ ಇರಾನಿಯನ್ ತಡೆಯನ್ನ ಒಡ್ಡಿತ್ತು. ಆ ರೀತಿಯಾಗಿ ಆಗ್ಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಮ್ಮ ವಶಕ್ಕೆ ತಗೊಂಡ್ಬಿಟ್ರೆ ನಾವು ಆರಾಮಾಗಿ ಎಲ್ಲಿ ಬೇಕೋ ಅಲ್ಲಿ ಸರಬರಾಜು ಮಾಡ್ಕೊಳ್ಬಹುದಲ್ಲ. ಇದ್ರ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಲ್ಲ. ಈಗಾಗಲೇ ತುಂಬಾ ಪರಿಣಾಮವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ ಎಲ್ಲಾ ದೇಶದವರು. ಹೀಗಾಗಿ
ಇವತ್ತಿನಿಂದ ಹಾರ್ಮುಜ್ ಬ್ಲಾಕ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರೊಸೀಜರ್ ಅನ್ನ ಆರಂಭ ಮಾಡ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಮತ್ತೊಂದು ಕಡೆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದೆ. ಗಲ್ಫ್ ಯುದ್ಧ ಮುಂದುವರೆದಿದೆ. ಹಾರ್ಮುಜ್ ಜಲಸಂಧಿಯನ್ನ ಒಟ್ಟಿನಲ್ಲಿ ಕಬ್ಜಾ ಮಾಡಿಕೊಳ್ಬೇಕು ಅನ್ನುವಂತಹ ಚಿಂತನೆಯಲ್ಲಿದ್ದಾರೆ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್. ಹಾಗಾದ್ರೆ ವಶಕ್ಕೆ ಪಡೆದುಕೊಳ್ತಾರಾ? ಯಾಕಂತಂದ್ರೆ ಅಮೆರಿಕ ಹತ್ರ ಬೇಕಾದಷ್ಟು ಶಸ್ತ್ರಾಸ್ತ್ರಗಳಿದ್ದಾವೆ.